Good morning, dear students. Let's start with the new grammatical aspect in the writing section or writing skills, that is dialogue writing. So dialogue writing is the activity that is prescribed to you this year, happens to be the continuation of whatever you have already learned in the previous year, that's in the first year. So first year ಒಳಗೆ ನೀವು ಡೈಲಾಗ್ ರೈಟಿಂಗ್ ಗೋಸ್ಕರ ಅಂದ್ರೆ ಡೈಲಾಗ್ ರೈಟಿಂಗ್ ನಲ್ಲಿ ಕಲಿತಿರತಕ್ಕಂತಹ ಒಂದಷ್ಟು ಅಂಶಗಳಿವೆ. ಲ್ಯಾಂಗ್ವೇಜ್ ಫಂಕ್ಷನ್ಸ್ ಬಗ್ಗೆ ಕಲಿತಿದ್ರಿ. ಅಂದ್ರೆ ಲ್ಯಾಂಗ್ವೇಜ್ ಫಂಕ್ಷನ್ಸ್ ನೊಳಗೆ ಎಕ್ಸ್ಪ್ರೆಷನ್ಸ್ ಆಫ್ ಲ್ಯಾಂಗ್ವೇಜ್, ಯಾವ ಸಂದರ್ಭದೊಳಗೆ ಯಾವ ರೀತಿಯ ಡೈಲಾಗ್ ಅನ್ನ ಯಾವ ರೀತಿಯ ಲ್ಯಾಂಗ್ವೇಜ್ ಎಕ್ಸ್ಪ್ರೆಷನ್ಸ್ ಅನ್ನ ನಾವು ಯೂಸ್ ಮಾಡಬೇಕು ಅಂತಕ್ಕಂಥದ್ದು. ಸ್ಪೋಕನ್ ಫಾರ್ಮ್ಯಾಟ್ ನೊಳಗಿದ್ದಾಗ ಯಾವ ರೀತಿಯ ಡೈಲಾಗ್ಗೆ ನಮ್ಮ ಡೈಲಾಗ್ ಡೆಲಿವರಿ ಸ್ಪೋಕನ್ ಫಾರ್ಮ್ಯಾಟ್ ಆಗಿತ್ತು ಅಂತ ಹೇಳಿದ್ರೆ ಆಗ ನಾವು ಬರಿಬೇಕಾಗಿರುವಂತಹ ಲ್ಯಾಂಗ್ವೇಜ್ ಎಕ್ಸ್ಪ್ರೆಷನ್ ಯಾವುದು. ಅದೇ ರೀತಿ ರಿಟನ್ ಫಾರ್ಮ್ಯಾಟ್ ಆಗಿದ್ದಾಗ ನಮ್ಮ ಲ್ಯಾಂಗ್ವೇಜ್ ಎಕ್ಸ್ಪ್ರೆಷನ್ಸ್ ಏನಾಗಿರಬೇಕು, ಇದೆಲ್ಲದನ್ನ ನಾವು ಫಸ್ಟ್ ಇಯರ್ ಒಳಗೆ ಈಗಾಗಲೇ ಕಲಿತೀವಿ. ಸೊ ಯು ಆರ್ ಅವೇರ್ ವಾಟ್ ಈಸ್ ಅ ಡೈಲಾಗ್. ಸೊ ವಾಟ್ಸ್ ಅ ಡೈಲಾಗ್? Dialogue is the literary meaning of dialogue happens to be the talk between two people. ಅಂದ್ರೇನು? ಇಬ್ಬರು ವ್ಯಕ್ತಿಗಳ ನಡುವೆ ನಡೀತಕ್ಕಂತಹ ಸಂಭಾಷಣೆ ಏನಿದೆ ಅದನ್ನ ನಾವು ಡೈಲಾಗ್ ರೈಟಿಂಗ್ ಅಂತ ಹೇಳ್ತೀವಿ. ಸೊ ದಿಸ್ ಆಕ್ಚುಲಿ ಕಮ್ಸ್ ಅಂಡರ್ ಸ್ಪೋಕನ್ ಫಾರ್ಮ್ಯಾಟ್ ಆಫ್ ಲ್ಯಾಂಗ್ವೇಜ್. ಆ ಸ್ಪೋಕನ್ ಫಾರ್ಮ್ಯಾಟ್ ಆಫ್ ಲ್ಯಾಂಗ್ವೇಜ್ ಅಲ್ಲಿ ಬರ್ತಿರ್ತಕ್ಕಂತಹ ಒಂದು ಸ್ಪೋಕನ್ ಇಂಗ್ಲಿಷ್ ಸ್ಕಿಲ್ ಅನ್ನ ನಾವು ನಮಗೆ ರೈಟಿಂಗ್ ಸ್ಕಿಲ್ ನೊಳಗೆ ಕಲಿಸ್ಬೇಕಾಗಿರ್ತಕ್ಕಂಥದ್ದು. So what is the intention behind this? This is to help particularly the students who learn English as a second language. Second language ಆಗಿ ಇಂಗ್ಲಿಷ್ ಕಲಿತಕ್ಕಂತಹ ನಮ್ಮ ಮಾತೃಭಾಷೆ ಬೇರೆ ಆಗಿದ್ದಾಗ ನಾವು ಕೆಲವಾರು ಚಾಲೆಂಜಸ್ ಗಳನ್ನ, ಶಾರ್ಟ್ ಕಮಿಂಗ್ಸ್ ಗಳನ್ನ ನಾವು ಫೇಸ್ ಮಾಡ್ತೀವಿ. ದಟ್ ಈಸ್ we sometimes do fail to find out the exact language expression that we need to use while writing a dialogue. ಹಾಗಾಗಿ ನಾವು ಡೈಲಾಗ್ ರೈಟಿಂಗ್ ಆಕ್ಟಿವಿಟಿ ಒಳಗೆ ನಾವು ತುಂಬಾ ಅಚ್ಚುಕಟ್ಟಾಗಿ ಗಮನಿಸಬೇಕಾಗಿರುವಂತಹ ಕೆಲವಾರು ಅಂಶಗಳಿದೆ. ಸೊ ಅದರೊಳಗೆ ಫಸ್ಟ್ ಒನ್ ಏನು ಅಂತ ಹೇಳಿದ್ರೆ, ಯು ನೀಡ್ ಟು ಥಿಂಕ್ ಅಬೌಟ್ ದ ಗಿವನ್ ಸಬ್ಜೆಕ್ಟ್ ವೆರಿ ಕ್ಲಿಯರ್ಲಿ. ನಮ್ಮ ಕ್ವಶನ್ ಏನಿದೆ, ನಾವು ಯಾವ ಸಂದರ್ಭವನ್ನ ಈಗ ಡೈಲಾಗ್ ನೊಳಗೆ ಬರಿತಾ ಇದ್ದೇವೆ, ಹೂ ಹ್ಯಾಪನ್ ಟು ಬಿ ದ ಟೂ ಕನ್ಸರ್ವೇಟಿವ್ಸ್ ಹಿಯರ್ ಆರ್ ಹೂ ಹ್ಯಾಪನ್ ಟು ಬಿ ದ ಟೂ ಪೀಪಲ್ ಬಿಟ್ವೀನ್ ಹೂಮ್ ದ ಕನ್ವರ್ಸೇಷನ್ ಟೇಕ್ಸ್ ಪ್ಲೇಸ್. ಇದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಅಲ್ಲಿರ್ತಕ್ಕಂತಹ ಕಾಂಟೆಕ್ಸ್ಟ್ ಮತ್ತು ಸಂದರ್ಭ, ಯಾವ ಜಾಗ, ಯಾರ ನಡುವಿನ ಸಂಭಾಷಣೆ ಮತ್ತು ಆ ಸಂಭಾಷಣೆಯೊಳಗೆ ನಾವು ಬರಿಬೇಕಾಗಿರುವಂತಹ ಅಂಶವೇನು, ನಾವು ಅಲ್ಲಿ ಮೆನ್ಷನ್ ಮಾಡಬೇಕಾಗಿರುವಂತಹ ಅಂಶಗಳೇನು, ಇದನ್ನ ನಾವು ಅಚ್ಚುಕಟ್ಟಾಗಿ ಮೊದಲಿಗೆ ಗಮನಿಸಬೇಕು. ಸೊ ಯು ನೀಡ್ ಟು ಥಿಂಕ್ ಅಬೌಟ್ ದ ಗಿವನ್ ಸಬ್ಜೆಕ್ಟ್ ಅಂಡ್ ಆಫ್ಟರ್ ಯು ಗೆಟ್ ಅ ಕ್ಲಿಯರ್ ಐಡಿಯಾ ಅಬೌಟ್ ದ ಗಿವನ್ ಸಬ್ಜೆಕ್ಟ್, ದಟ್ ಈಸ್ the place and the persons between whom the dialogue delivery takes place and the context. ಅದಾದ ನಂತರ ನಾವು ನೆನಪಿಟ್ಕೋಬೇಕಾಗಿರುವಂತಹ, ನಾವು ಗಮನಿಸ್ಕೋಬೇಕಾಗಿರುವಂತಹ ಸೆಕೆಂಡ್ ಥಿಂಗ್ ಈಸ್ ಅರೇಂಜ್ ದ ಐಡಿಯಾಸ್ ಇನ್ ಅ ಲಾಜಿಕಲ್ ಆರ್ಡರ್. ಅಂದ್ರೆ ಆ ಡೈಲಾಗ್ ರೈಟಿಂಗ್ ಅನ್ನ ಓದುವಾಗ ಆರ್ ಆಫ್ಟರ್ ದ ಕಂಪ್ಲೀಷನ್ ಆಫ್ ದ ಡೈಲಾಗ್ ರೈಟಿಂಗ್, the reader should not feel that this is not a logical one. ಅಂದ್ರೆ ಗುಡ್ ಮಾರ್ನಿಂಗ್ ಅಂತ ಹೇಳಿದಾಗ ಅದಕ್ಕೆ ನೆಕ್ಸ್ಟ್ ಏನ್ ಬರಬೇಕು, ಪ್ರತಿ ಉತ್ತರ ಗುಡ್ ಮಾರ್ನಿಂಗ್ ಇರಬೇಕು. ಯು ಕ್ಯಾನ್ ಸೇ ಗುಡ್ ಈವ್ನಿಂಗ್. ಅಥವಾ ಗುಡ್ ಮಾರ್ನಿಂಗ್ ಅಂತ ಹೇಳಿದಾಗ ಬೇರೆ ಇನ್ನೇನೋ ಗ್ರೀಟಿಂಗ್ ಅನ್ನ ಹೇಳಲಿಕ್ಕೆ ಆಗೋದಿಲ್ಲ, ಥ್ಯಾಂಕ್ ಯು ಹೇಳಲಿಕ್ಕೆ ಆಗೋದಿಲ್ಲ. ಆ ಲಾಜಿಕಲ್ ಆಗಿರ್ತಕ್ಕಂತಹ ಡೆಲಿವರಿ ಏನಿದೆ, ಆ ಡೈಲಾಗ್ ಡೆಲಿವರಿಯನ್ನ ನಾವಲ್ಲಿ ಮೆನ್ಷನ್ ಮಾಡ್ಕೋಬೇಕು. ಡೈಲಾಗ್ ಡೆಲಿವರಿ ಸಾಮಾನ್ಯವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಇದು ಇಬ್ಬರ ನಡುವಿನ ಸಂಭಾಷಣೆ. ಅಂದ್ರೆ ನನ್ನ ಮತ್ತು ನಿಮ್ಮ ನಡುವಿನ ಸಂಭಾಷಣೆ ಆಗಿತ್ತು ಅಂತ ಹೇಳಿದ್ರೆ ನನ್ನ ಪ್ರಶ್ನೆಗೆ ನಿಮ್ಮ ಉತ್ತರ, ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ, ಅಥವಾ ನಾನು ಹೇಳ್ತಿರ್ತಕ್ಕಂಥ ವಿಷಯಕ್ಕೆ ನಿಮ್ಮ ರೆಸ್ಪಾನ್ಸ್, ಅದು ಒಂದು ಕ್ರಮಬದ್ಧವಾಗಿರ್ತಕ್ಕಂಥ
ಸಮಂಜಸವಾಗಿರುವಂತಹ ವಿಚಾರಧಾರೆಗಳನ್ನ ಆ ಒಂದು ಡೈಲಾಗ್ ಡೆಲಿವರಿ ಒಳಗೆ ನಾವು ಮಂಡಿಸ್ತೀವಿ. Next thing that you need to concentrate or you need to focus while writing dialogue delivery is that once you complete the dialogue when completed should be like a real conversation. ಇಬ್ಬರ ವ್ಯಕ್ತಿಗಳ ನಡುವೆ ಇರತಕ್ಕಂತಹ ಒಂದು ನಿಜವಾದ ಸಂಭಾಷಣೆಯಂತೆ ಇರಬೇಕು. ಅಂದ್ರೆ ಡೈಲಾಗ್ ರೈಟಿಂಗ್ ಇಟ್ಸೆಲ್ಫ್ ಈಸ್ ಮೋರ್ ಆಫ್ ಅ ಸ್ಪೋಕನ್ ಫಾರ್ಮ್ಯಾಟ್. ಸೊ ಸ್ಪೋಕನ್ ಫಾರ್ಮ್ಯಾಟ್ ಆಫ್ ಲ್ಯಾಂಗ್ವೇಜ್ ಅನ್ನ ನಾವು ಇಲ್ಲಿ ಹೆಚ್ಚು ಫೋಕಸ್ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ಇನ್ ದ ಪ್ರೀವಿಯಸ್ ಕ್ಲಾಸಸ್, ದಟ್ಸ್ ಇನ್ ದ ಪ್ರೀವಿಯಸ್ ಇಯರ್, you have learned about language expressions, the usage of language expression, and you have also learned the way of writing a dialogue, that is communication between two individuals. And ee varshada nimma dialogue writing ಇದೆ. This is far more simpler than what you have learned and the activities that you have worked out in the previous year. Which means ಈ ವರ್ಷದ ನಿಮ್ಮ ಡೈಲಾಗ್ ರೈಟಿಂಗ್ ಏನಿದೆ ಇದು ನಿಮ್ಮ ಕೆಲಸವನ್ನ ಸರಳಗೊಳಿಸುತ್ತಿರ್ತಕ್ಕಂಥದ್ದು. ದಟ್ ಈಸ್ ಯು ಆರ್ ಎಕ್ಸ್ಪೆಕ್ಟೆಡ್ ಟು ಜಸ್ಟ್ fill in the exact language expression phrases. ಆ ಒಂದು ಸಂಭಾಷಣೆಯೊಳಗೆ fill up the blanks ಪ್ಯಾಟರ್ನ್ ಇರುತ್ತೆ ನಿಮಗೆ. ಇದು ಡೈಲಾಗ್ ರೈಟಿಂಗ್ ಆಗಿರೋದಿಲ್ಲ ಆಕ್ಟಿವಿಟಿ. ಡೈಲಾಗ್ ರೈಟಿಂಗ್ ಒಳಗೆ ನಿಮ್ಮ ಆಕ್ಟಿವಿಟಿ ಏನಿರುತ್ತೆ ಇದು that is to complete the following dialogue ಆಗಿರುತ್ತೆ. So complete the following dialogue ಅನ್ನ ಅಂಡರ್ ಸೆಕ್ಷನ್ ಒಳಗೆ ಬರ್ತಕ್ಕಂತಹ ಪ್ರಶ್ನೆ ಏನಿದೆ, ಎಕ್ಸಾಮಿನೇಷನ್ ವ್ಯೂ ಪಾಯಿಂಟ್ ಅನ್ನ ಹೇಳೋದಾದ್ರೆ 4 ಅಂಕದ ಪ್ರಶ್ನೆಗಳು. ನೀವು ಅಲ್ಲಿ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರುವಂತಹ ಡೈಲಾಗ್ ನಲ್ಲಿ ಉಳಿದಿರುವ ಭಾಗವನ್ನ ಅಂದ್ರೆ ಖಾಲಿ ಬಿಟ್ಟಿರುವ ಸ್ಥಳಕ್ಕೆ ಆ ಬ್ರಾಕೆಟ್ ನೊಳಗೆ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಆ ಇನ್ಸ್ಟ್ರಕ್ಷನ್ ನ ಪ್ರಕಾರವಾಗಿ ನಮ್ಮ ಡೈಲಾಗ್ ರೈಟಿಂಗ್ ಏನಿದೆ ಅದನ್ನ ನಾವು ಬರಿಬೇಕಾಗುತ್ತೆ. ಅಂಡ್ while writing your dialogue, please do remember that you should write the conversation of both the sides. ಅಂದ್ರೆ ನೀವು ಬರೀ fill up the blanks ಮಾತ್ರ ಬರೆಯೋ ಹಾಗಿಲ್ಲ. ಕ್ವಶನ್ ಪೇಪರ್ ನೊಳಗಿರ್ತಕ್ಕಂಥ ಇನ್ನೊಂದು ಭಾಗ ಇದೆ. ಅಂದ್ರೆ ನನ್ನ ಡೈಲಾಗಿಗೆ ನಿಮ್ಮ fill up the blanks ಅಲ್ಲ, ನನ್ನ ಡೈಲಾಗ್ ಮತ್ತು ನಿಮ್ಮ ಉತ್ತರ, ಅದಾದ ನಂತರ ನೀವು ಕೇಳಿರುವ ಪ್ರಶ್ನೆ ಅದಕ್ಕೆ ನಾನು ಹೇಳುವ ಉತ್ತರ, ಆ ರೀತಿಯೊಳಗಿರ್ತಕ್ಕಂಥ ಸಂಭಾಷಣೆ ಏನಿದೆ ದಟ್ ಈಸ್ ಕಾನ್ವರ್ಸೇಷನ್ ಬಿಟ್ವೀನ್ ಬೋತ್ ಇಂಡಿವಿಜುವಲ್ಸ್ ಏನಿದೆ ಅದನ್ನ ನಾವಲ್ಲಿ ಮಾಡಬೇಕಾಗುತ್ತೆ. ಸೊ ಡೈಲಾಗ್ ರೈಟಿಂಗಿಗೆ ನಾವು ಪ್ರಮುಖವಾಗಿ ಕೆಲವಾರು ವಿಷಯಗಳನ್ನ, ಕೆಲವಾರು ಅಂಶಗಳನ್ನ ನಾವು ಗಮನಿಸ್ಕೋಬೇಕು, ನೆನ್ಪಿಟ್ಕೋಬೇಕು. ಅದೇನಂತ ಹೇಳಿದ್ರೆ, ಫಸ್ಟ್ ಥಿಂಗ್ ಇಸ್ ದಟ್ a dialogue should always begin with greeting and it also should end with leave taking. Usually ಇದು ನಾವು ಫಾಲೋ ಮಾಡಬೇಕಾಗಿರ್ತಕ್ಕಂತಹ ನಿಯಮಗಳು. A dialogue writing should begin with greetings and end with leave taking. Should begin with greetings and end with leave taking. Greeting ಅಂತ ಹೇಳುವಾಗ ಗುಡ್ ಮಾರ್ನಿಂಗ್, ಗುಡ್ ರೂಮ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್ ಇವುಗಳು. ಲೀವ್ ಟೇಕಿಂಗ್ ಇಸ್ ಥ್ಯಾಂಕ್ ಯು, ಸಿ ಯು ಲೇಟರ್, ಬಾಯ್, ಇವುಗಳು ಲೀವ್ ಟೇಕಿಂಗ್. ಅಂಡ್ ನೆಕ್ಸ್ಟ್ ಒನ್ ಇಸ್ ದಟ್ ಯು ನೀಡ್ ಟು ಫೈಂಡ್ ಔಟ್ what the dialogue needs, whether it needs a formal expression or an informal expression. ಅದು ನಿಮ್ಮ ಕಾಂಟೆಕ್ಸ್ಟ್ ಏನಿರುತ್ತೆ, ಕಾಂಟೆಕ್ಸ್ಟ್ ನ ಆಧಾರದ ಮೇಲೆ ಬ್ರಾಕೆಟ್ ಒಳಗೆ ಕೊಟ್ಟಿರ್ತಕ್ಕಂಥ ಇನ್ಸ್ಟ್ರಕ್ಷನ್ ಪ್ರಕಾರವಾಗಿ. ಫಾರ್ ಎಕ್ಸಾಂಪಲ್, ಇಫ್ ಇಟ್ ಇಸ್ ಅ ಡೈಲಾಗ್ ಬಿಟ್ವೀನ್ ಅ ಟೀಚರ್ ಅಂಡ್ ಅ ಸ್ಟೂಡೆಂಟ್,
is a dialogue between a doctor and a patient, the dialogue should have a formal expression. If it is a dialogue between a policeman and a thief, that should have a formal expression. And if it is a dialogue between two friends, it requires informal expression. Ade riti between a sister and brother, mother and child, all these things require informal expression. Formal anta helidre ಒಂದು ಭಾಷೆಯೊಳಗೆ ರಿಟನ್ ಫಾರ್ಮ್ ಏನಿರುತ್ತೆ ಅಂದ್ರೆ ಈ ಕಚೇರಿಗೆ ಸಂಬಂಧಪಟ್ಟಿರುವಂತಹ ರೀತಿಯೊಳಗಿರ್ತಕ್ಕಂತಹ ಭಾಷೆ ಫಾರ್ಮ್. ಇನ್ಫಾರ್ಮಲ್ ಅನ್ನುವಾಗ ನಮ್ಮ ಪ್ರೀತಿ ವಿಶ್ವಾಸಗಳನ್ನ ನಾವು ಅದರೊಳಗೆ ವ್ಯಕ್ತಪಡಿಸಬಹುದು. ಪರ್ಸನಲ್ ಆಗಿರುವಂತಹ ಎಕ್ಸ್ಪ್ರೆಷನ್ಸ್ ಏನಿರುತ್ತೆ ಅದು ಇನ್ಫಾರ್ಮಲ್ ಆಗಿರುತ್ತೆ. ಅಫಿಷಿಯಲ್ ಎಕ್ಸ್ಪ್ರೆಷನ್ಸ್ ಅನ್ನ ನಾವು ಫಾರ್ಮಲ್ ಎಕ್ಸ್ಪ್ರೆಷನ್ಸ್ ಅಂತ ಹೇಳ್ತೀವಿ. So while writing a dialogue, you should find out if the dialogue requires a formal expression or an informal expression. So ಯಾವ ರೀತಿಯನ್ನು ನೀವು ಕಂಡುಹಿಡ್ಕೊಳ್ತೀರಾ, ಆ ಕಾಂಟೆಕ್ಸ್ಟ್ ಕೊಟ್ಟಿರ್ತೀರ. ಇಬ್ರು ವ್ಯಕ್ತಿಗಳು, ಆ ಇಬ್ಬರು ವ್ಯಕ್ತಿಗಳು ಯಾರು, ಅವರ ನಡುವೆ ಇರ್ತಕ್ಕಂತಹ ಸಂಭಾಷಣೆಗಳು ಯಾವ ರೀತಿಯೊಳಗಿರುತ್ತೆ ಅನ್ನುವುದರ ಆಧಾರದ ಮೇಲೆ ಅಲ್ಲಿ ಅಫಿಷಿಯಲ್ ಬೇಕಾ ಅಥವಾ ಪರ್ಸನಲ್ ಎಕ್ಸ್ಪ್ರೆಷನ್ ಬೇಕಾ ಅನ್ನೋದನ್ನ ಗಮನಿಸಬೇಕು. ದಟ್ ಈಸ್ ಫಾರ್ಮಲ್ ಎಕ್ಸ್ಪ್ರೆಷನ್ ಆರ್ ಇನ್ಫಾರ್ಮಲ್ ಎಕ್ಸ್ಪ್ರೆಷನ್. Find out if the dialogue needs a formal expression or an informal expression. Okay, adada nantara we have to understand. The first thing is that you need to understand the context, so that's already done. And relationship. So it's only when you find the relationship between the two speakers you can find out the dialogue, whether the dialogue needs a formal expression or an informal expression. ಈ ಎರಡು ಅಂಶಗಳ ಮೇಲೆ ನಿಮ್ಮ ಡೈಲಾಗ್ ರೈಟಿಂಗ್ ಇರತಕ್ಕಂತ. So now let us solve some of the examples that helps you to understand this particular section in a better way. ನಿಮಗೆ ಡೈಲಾಗ್ ರೈಟಿಂಗಿಗೆ ಅಂತ ಕೊಡ್ತಕ್ಕಂತಹ ಕ್ವಶನ್ ಏನಿದೆ ಇದು 4 ಅಂಕದ ಪ್ರಶ್ನೆ. ಮೀನ್ ಈಸಿಯಾಗಿ ನೀವು ಸ್ಕೋರ್ ಮಾಡಬಹುದಾಗಿರ್ತಕ್ಕಂಥ ಒಂದು ಸೆಕ್ಷನ್ ಇದು. ಯಾಕೆಂತ ಹೇಳಿದ್ರೆ ಏನು ಉತ್ತರವನ್ನ ನಾವು ನಿಮ್ಮಿಂದ ನಿರೀಕ್ಷಿಸ್ತಿದ್ದೀವಿ ಅನ್ನೋದನ್ನ ಆಲ್ಮೋಸ್ಟ್ ಬ್ರಾಕೆಟ್ಸ್ ಒಳಗೆ ಕೊಟ್ಟಿರ್ತಕ್ಕಂಥ ಯೂಸೇಜ್ ಆಫ್ ಲ್ಯಾಂಗ್ವೇಜ್ ಎಕ್ಸ್ಪ್ರೆಷನ್ಸ್ ಇರುತ್ತೆ, ಅದರೊಳಗಿಂದಲೇ ನೀವು ಕಂಡುಹಿಡಿಯಬೇಕು. ಸೊ ಕಂಪ್ಲೀಟ್ ದ ಫಾಲೋಯಿಂಗ್ ಡೈಲಾಗ್. So here I am taking a conversation between a stranger and a resident. So stranger and resident ಇದ್ದಾಗ ನಿಮ್ಮ ಡೈಲಾಗ್ ಸಾಮಾನ್ಯವಾಗಿ ಹೇಗಿರುತ್ತೆ, ಇದು ಇನ್ಫಾರ್ಮಲ್ ಹಂತದಲ್ಲಿರುತ್ತೆ. ಯಾಕಂದ್ರೆ ಮೀನ್ ಇಟ್ಸ್ ಲೈಕ್ ಆಸ್ಕಿಂಗ್ ಇನ್ಫಾರ್ಮೇಶನ್ ಅಂಡ್ ಗಿವಿಂಗ್ ಇನ್ಫಾರ್ಮೇಶನ್ ಅನ್ನೋದ್ರೊಳಗೆ ಸ್ಟ್ರೇಂಜರ್ ಎಕ್ಸ್ಕ್ಯೂಸ್ ಮೀ ಬ್ಲ್ಯಾಂಕ್ ಬ್ರಾಕೆಟ್ ನೊಳಗೆ ಆಸ್ಕ್ ಫಾರ್ ಡೈರೆಕ್ಷನ್. ಇನ್ಫಾರ್ಮಲ್ ಇದ್ದಾಗ ನೀವು ಗುಡ್ ಮಾರ್ನಿಂಗ್, ಮೇ ಐ ಹೆಲ್ಪ್ ಯು, ಹೌ ಕ್ಯಾನ್ ಐ ಹೆಲ್ಪ್ ಯು, ಗುಡ್ ಮಾರ್ನಿಂಗ್, ಸೊ ದಿಸ್ ಇಸ್ ವಾಟ್ ಐ ಆಕ್ಚುಲಿ ಎಕ್ಸ್ಪೆಕ್ಟ್, ಈ ರೀತಿಯೊಳಗೆಲ್ಲ ಹೇಳೋ ಅವಶ್ಯಕತೆ. ಯು ಕ್ಯಾನ್ ಸ್ಟ್ರೇಟ್ ಅವೇ ಕಮ್ ಟು
your point. So ಇದು stranger sits. Excuse me. Ask for information. Ask for information. To which resident has to give information. That is, resident giving information. Giving information. Stranger is it for resident appropriate distance. Distance. Next, stranger expressing gratitude. So now ಇಲ್ಲಿ ಎರಡು ಬದಿಯ ಅಂದ್ರೆ both individuals ಅವರಿಬ್ಬರ ಡೈಲಾಗ್ ಅನ್ನು ಕೂಡ ನೀವು ಬರೆಯಬೇಕು. even is it for ಅದನ್ನು ಕೂಡ ನೀವು ಬರೆಯಬೇಕು. so excuse me ಅಂದ್ರೆ ಬರೀ fill up the blanks ಗಳನ್ನ ಮಾತ್ರ ಬರೆಯಬೇಕು. you have to write all these things. your answer paper should carry all these things. stranger, excuse me, but don't write what is the bracket. asking for information ಅದೆಲ್ಲ ಇದೆಯಲ್ಲ ಅದನ್ನ ಬರೆಯಿರಿ. So here it is a conversation between a stranger and a resident. ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಆ ಊರಿನಲ್ಲಿ ಅಥವಾ ಆ ಜಾಗದೊಳಗೆ ಯಾವುದೋ ಒಂದು ವಿಷಯವನ್ನ ಕೇಳ್ತಾ ಇದ್ದಾನೆ. ಸೊ asking for information ಅಂತ ಹೇಳುವಾಗ you can ask for any kind of information, such as asking information about a school, asking information about a college, about a bank, about a bus stand or park, hospital, whatever it is. So here, let me take a railway station, or asking information about bus stop. ಆ ರೀತಿಯೊಳಗೆ ನಾವು ಬಳಸ್ತೀವಿ. ನಿಮಗೆ whichever you do feel right, ಅದು ನಿಮ್ಮ ಒಂದು ಆಲೋಚನೆಗೆ ಬಿಟ್ಟಿರ್ತಕ್ಕಂತಹ ವಿಷಯ. ಎಕ್ಸ್ಕ್ಯೂಸ್ ಮೀ, ಯೂಶುವಲ್ ಆಗಿ ಬಸ್ ಸ್ಟ್ಯಾಂಡ್ ಅಥವಾ ರೈಲ್ವೆ ಸ್ಟೇಷನ್ ಅನ್ನು ತಗೊಳ್ಳಿ. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಬಂದು ಅಂದ್ರೆ ಅಪರಿಚಿತ ಊರಿನಿಂದ ಬಂದು ಕೇಳಬಹುದಾಗಿರ್ತಕ್ಕಂಥದ್ದು ಬಸ್ ಸ್ಟ್ಯಾಂಡ್ ಎಲ್ಲಿದೆ, ರೈಲ್ವೆ ಸ್ಟೇಷನ್ ಎಲ್ಲಿದೆ ಅಂತ ಹೇಳ್ತಕ್ಕಂಥದ್ದು. ಸೊ could you tell me the way to bus stand? This is what I am going to write in the given blank. Okay, could you tell me the way to bus stand? ಅಂದ್ರೇನು, ಈ ಬಸ್ ಸ್ಟ್ಯಾಂಡ್ ಗೆ ಹೋಗಲಿಕ್ಕೆ ದಾರಿಯನ್ನ ಹೇಳ್ತೀರಾ? Could you please tell me the way to bus stand? You can also write, excuse me, could you tell me where is a hospital, or where is SBI Bank, or where is Vijaya Bank located? Can you please tell me where is KMPU College located here? ಈ ರೀತಿಯೊಳಗೆ ನೀವು ಯಾವುದನ್ನಾದರೂ seeking for information ಬರ್ಬೋದು. So here is asking, I have taken about seeking information about bus stand. So I have written, could you please tell me the way to bus stand? Bus stand ಹೋಗಲಿಕ್ಕೆ ದಾರಿಯನ್ನ ಇಲ್ಲಿ ವಿಚಾರ ಮಾಡ್ತೀವಿ. ರೆಸಿಡೆಂಟ್ ಅದಕ್ಕೆ ಏನ್ ಹೇಳಬೇಕು, ಉತ್ತರವನ್ನ ಕೊಡಬೇಕು. ಸೊ ಅಂದ್ರೆ ಅದು ಹೇಗೆ ಹೋಗ್ಬೇಕು ಅಂತ ಹೇಳಿ. ಸೊ ಪ್ಲೀಸ್ ಗೋ
ಅಥವಾ ಗೋ ಸ್ಟ್ರೈಟ್ ಅಂಡ್ ಟೇಕ್ ರೈಟ್, ಈ ರೀತಿಯೊಳಗೆ ಉತ್ತರವನ್ನ ಕೊಡ್ತಕ್ಕಂಥ. ಸೊ ಆಫ್ ಕೋರ್ಸ್ ಅಂದ್ರೆ ಖಂಡಿತವಾಗಿ ಅಂತ ಹೇಳ್ತೀವಿ, ಅದನ್ನ ಆಫ್ ಕೋರ್ಸ್ go straight, go straight and take left, take left at the dead end or after the circle. ಈ ರೀತಿಯೊಳಗೆ ನೀವು ಏನಾದರೂ ಬರುತ್ತೆ, take left after the circle. Is it far? ದೂರ ಇದೆಯಾ? No, not exact. It's just say 1 kilometer, half a kilometer, ಆ ರೀತಿಯೊಳಗೆ ನಮ್ಮ ಉತ್ತರವನ್ನು ಬರುತ್ತೆ. It is just half kilometer. It is just half kilometer. Okay? ಯಾಕೆಂದ್ರೆ ಅಪ್ರೋಪ್ರಿಯೇಟ್ ಡಿಸ್ಟೆನ್ಸ್ ಹೇಳ್ತಾ ಇದ್ದೀವಿ. ಸೊ ನಿಯರ್ ಅಂತ ಬರೆಯುವಾಗ ತುಂಬಾ ದೂರದ ಬರಿಬೇಡಿ, ಹಾಫ್ ಕಿಲೋಮೀಟರ್. ಯಾಕಂದ್ರೆ ನಡ್ಕೊಂಡು ಹೋಗುವಂತಹ ಹಾದಿಗೆ ಇದನ್ನೇ ನಾನು ಲಾಜಿಕಲ್ ಥಿಂಕಿಂಗ್ ಅಂತ ಹೇಳಿದೆ. ಸೊ ದೂರ ಇದೆನಾ ಅಂದ್ರೆ ಹೌದು 4 ಕಿಲೋಮೀಟರ್ ದೂರ ಇದೆ, ಈ ರೀತಿ ಎಲ್ಲ ಬರಿಬಾರ್ದು. ಸ್ಟ್ರೇಂಜ್ ಎಕ್ಸ್ಪ್ರೆಸಿಂಗ್ ಗ್ರಾಟಿಟ್ಯೂಡ್. ಸೊ ಗ್ರಾಟಿಟ್ಯೂಡ್ ಎಕ್ಸ್ಪ್ರೆಸ್ ಮಾಡೋದಂದ್ರೇನು? ಧನ್ಯವಾದಗಳನ್ನ ವ್ಯಕ್ತಪಡಿಸೋದು. ಥ್ಯಾಂಕ್ ಯು ವೆರಿ ಮಚ್. You very much. So thank you very much, expressing gratitude as well as leave taking. Okay. Excuse me, ನಾವು ಅಪರಿಚಿತ ವ್ಯಕ್ತಿಯನ್ನ ಮಾತಾಡಿಸುವಾಗ ಸಾಮಾನ್ಯವಾಗಿ ಬಳಸುವಂತಹ ಒಂದು ಪದ that's excuse me. ಆ ಬ್ರಾಕೆಟ್ ಒಳಗೆ ನನಗೆ ಆಸ್ಕಿಂಗ್ ಇನ್ಫಾರ್ಮೇಶನ್ ಅಂತ ಕೇಳ್ತಿದ್ದಾರೆ. ಹಾಗಾಗಿ ಆಸ್ಕಿಂಗ್ ಇನ್ಫಾರ್ಮೇಶನ್ ಅಬೌಟ್ ವಾಟ್ ಅನ್ನೋದನ್ನ ಅಲ್ಲಿ ಕ್ವಶನ್ ಪೇಪರ್ ಅಲ್ಲಿ ನಿಮಗೆ ಕೊಟ್ಟಿದ್ದೀನಿ. ನಿಮಗೆ ಕೊಟ್ಟಿರುವಂತಹ ಪ್ರಶ್ನೆಯಲ್ಲಿ ಇರುವಂತಹ ಮಾಹಿತಿ ಏನು? ಆಸ್ಕ್ ಫಾರ್ ಇನ್ಫಾರ್ಮೇಶನ್. ಬಟ್ ಇನ್ಫಾರ್ಮೇಶನ್ ಅಬೌಟ್ ವಾಟ್ ಅನ್ನೋದು ಕೊಟ್ಟಿಲ್ಲ. ಆಸ್ಕಿಂಗ್ ಇನ್ಫಾರ್ಮೇಶನ್ ಅಬೌಟ್ ಬಸ್ ಸ್ಟ್ಯಾಂಡ್ ಅಂತ ಕೊಟ್ಟಿಲ್ಲ, ರೈಲ್ವೆ ಸ್ಟೇಷನ್ ಅಂತ ಕೊಟ್ಟಿಲ್ಲ, ಹಾಸ್ಪಿಟಲ್ ಅಂತ ಕೊಟ್ಟಿಲ್ಲ, ಕಾಲೇಜ್ ಅಂತ ಕೊಟ್ಟಿಲ್ಲ, ಬ್ಯಾಂಕ್ ಅಂತ ಕೊಟ್ಟಿಲ್ಲ. ಇನ್ ಕೇಸ್ ಅದನ್ನ ಮೆನ್ಷನ್ ಮಾಡಿದ್ರು ಅಂದ್ರೆ ಅವಾಗ ನಿಮ್ಮ ಟಾಸ್ಕ್ ಇನ್ನೂ ಈಸಿ ಆಗುತ್ತೆ. ಆಸ್ಕಿಂಗ್ ಇನ್ಫಾರ್ಮೇಶನ್ ಅಬೌಟ್ ಅ ಬ್ಯಾಂಕ್ ಅಂತಂದ್ರೆ could you please tell me the way to bank? ಆ ರೀತಿಯಾಗಿ ನೀವು ಬರುತ್ತೆ. ಸೊ ಬಸ್ ಸ್ಟ್ಯಾಂಡ್ ಯೂಶಲಿ ಸಾರ್ಟ್ ಔಟ್ ಪ್ಲೇಸ್, ಸಾಮಾನ್ಯವಾಗಿ ಜನಸಂದಣಿ ಸಿಗುವಂತಹ ಜಾಗವನ್ನು ಆಯ್ಕೆ ಮಾಡ್ಕೊಳ್ಳಿ. ಸೊ ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್, ದಿಸ್ ವಿಲ್ ಬಿ ಗುಡ್ ಒನ್. ಹಾಗಾಗಿ ಸೊ ಅಫ್ಕೋರ್ಸ್ ಖಂಡಿತವಾಗಿಯೂ ಗೋ ಸ್ಟ್ರೈಟ್ ಅಂಡ್ ಟೇಕ್ ಲೆಫ್ಟ್ ಆಫ್ಟರ್ ದ ಸರ್ಕಲ್. ಒಂದಷ್ಟು ದೂರ ಹೋದ್ಮೇಲೆ ಅದು ಒಂದು ವೃತ್ತ ಸರ್ಕಲ್ ಏನಿದೆ, ಆ ಸರ್ಕಲ್ ನಿಂದ just take left ಅಂತ ಹೇಳ್ತಕ್ಕಂಥದ್ದು. And then is speaking, asking about appropriate distance. It is just half kilometer. Expressing gratitude, ತಮ್ಮ ಅಭಿನಂದನೆಯನ್ನು ಸಲ್ಲಿಸುತ್ತಿರ್ತಕ್ಕಂಥದ್ದು. Thank you very much. So this is just a simple example of writing a dialogue between two individuals. So now let's move further. Let's solve yet another example related to this particular section. I have taken a telephone conversation for your second example. This is a telephone conversation which takes place between two individuals, maybe two friends and another. Composition. Mr. Ram
ಇನ್ನೊಬ್ಬ means someone who has called to a particular place, office ಗೆ ಅಥವಾ ರೀತಿಯಲ್ಲಿ ಕಾಲ್ ಮಾಡಿರ್ತಕ್ಕಂಥವ್ರು. So is it, let's write a number. Hello, is it ಇದು ಕೊಟ್ಟಿರ್ತಕ್ಕಂಥ ನಂಬರ್. ನೆಕ್ಸ್ಟ್ ಇದಕ್ಕೆ ರೆಸ್ಪಾನ್ಸ್ ಹೆಲೋ ಇಸ್ ಇಟ್ 272431. ಇದಕ್ಕೆ ರೆಸ್ಪಾನ್ಸ್ ಆಗಿ ಫೋನ್ ಕಾಲ್ ರಿಸೀವ್ ಮಾಡಿರುವಂತಹ ಪರ್ಸನ್ ನಮಗೆ ಉತ್ತರವನ್ನು ಕೊಡಬೇಕು. ಮಿಸ್ಟರ್ ಪ್ರಕಾಶ್ says agree. That is, he agrees or he replies. Reply ಏನಿರುತ್ತೆ hello ಅಂತಿರುತ್ತೆ. So reply he is asking, could I speak to the manager? Could I speak to the manager? Mr. Prakash gives information about his absence. Gives information about his absence. So, hello, is it 272431? ಅದಕ್ಕೆ ರಿಪ್ಲೈ ಏನು ಬರುತ್ತೆ? Yes, it is 272431. Reply, yes, you are right. ಅಥವಾ you can write it in two ways. Yes, it is 272431. ಅಥವಾ yes, you are right. Yes, of course. ಹಾಗೂ yes. So ನಿಮಗೆ ಸ್ಕೋರಿಂಗಿಗೆ ಈಸಿ ಆಗುವಂತ ಮೆಥಡ್ ಅಂತ ಹೇಳಿದ್ರೆ yes ಬರಬೇಕು. ಇಲ್ಲಿ ಕೊಟ್ಟಿರ್ತಕ್ಕಂಥ is it ಇರೋದನ್ನ yes it is ಮಾಡಿಬಿಟ್ಟು 272431 ಅಲ್ಲಿ ಕೊಟ್ಟಿರುವಂತ ನಂಬರ್ ಮೇಲೆ ಪ್ರಶ್ನೆ ಕೇಳಿದೆ, ಅದನ್ನ ನೀವು ಸ್ಟೇಟ್ಮೆಂಟ್ ಫಾರ್ಮಿಗೆ ಚೇಂಜ್ ಮಾಡ್ಕೊಳ್ಳಿ. is it ಅನ್ನೋದನ್ನ it is ಅಂತ ಮಾಡ್ಕೊಳ್ಳಿ. ಅಲ್ಲಿರುವಂತಹ ಫೋನ್ ನಂಬರ್ ಬರೆಯಿರಿ. ಯು ಕ್ಯಾನ್ ಈಸಿಲಿ ಗೆಟ್ ಒನ್. ಇದು ಶಾರ್ಟ್ ಕಟ್ ಅಂದ್ರೆ ಟೆಕ್ನಿಕ್ಸ್ ಆಫ್ ಸ್ಕೋರಿಂಗ್. Could I speak to the manager? I'm sorry, gives information about his absence ಅಂತ ಹೇಳುವಾಗ I'm sorry, he is not in the office. So manager ಕೇಳ್ತಾ ಇದ್ದಾರೆ ಅಂತ ಹೇಳುವಾಗ ಆಫೀಸಿಗೆ ಕಾಲ್ ಹೋಗಿದೆ. So he is not in the office at present ಅಂತ ಬರುತ್ತೆ. I'm sorry, he is not in the office at present. Okay, continue in dialogue the continued part ಒಳಗೆ he asks, whom am I speaking to? Who am I speaking to? Excuse me, Mr. Ram.
telephonic conversation. Hello, is it 272431? ಅದಕ್ಕೆ ರೆಸ್ಪಾನ್ಸ್ ನೊಳಗೆ ರಿಪ್ಲೈ ಕೊಟ್ಟಿರೋದು yes it is 272431. Mr. Rao asks, could I speak to the manager? So to which Prakash answers, he gives information about his absence. ತುಂಬಾ ಕ್ಲಿಯರ್ ಆಗಿ ನಿಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. You have to write about his absence. ಅಲ್ಲಿ ಈಗ ಕಚೇರಿಯಲ್ಲಿ ಅವರು ಇಲ್ಲ ಅನ್ನೋದನ್ನ ನಾವು ತಿಳಿಸಬೇಕಾಗಿದೆ. So Prakash says, I am sorry, he is not in the office at present. He is not in the office at present. Who am I speaking to? ಅನ್ನೋದು ಬೇಕಾಗತ್ತೆ ಅಲ್ವಾ, ಯಾರಿಗೆ ಮಾತಾಡ್ತಿದ್ದೀವಿ ಅನ್ನೋದನ್ನ. ಸೊ ಅದನ್ನ ಇಲ್ಲಿ ಕೇಳ್ತಾರೆ. Asks about the speaker. ರಾವ್ ಯಾರು ಮಾತಾಡ್ತಿರೋದು ಹಾಗಾದ್ರೆ ಅಂತ ಕೇಳ್ತೀವಿ. Mr. Prakash says, ಅದಕ್ಕೆ asks about the speaker ನಲ್ಲಿ ನೀವು ಬರಬೇಕಾಗಿರೋದು may I know who I am speaking to ಅಂತ ಬರಬೇಕು. I know to whom who is in the call. Who is this? Asks about the speaker. Prakash adake reply kodಬೇಕು. Says that he is his assistant. He is the assistant manager. And Mr. Prakash, assistant manager. ಇವರು ಕೇಳಿದ್ಮೇಲೆ ಈ ವ್ಯಕ್ತಿಯು ಕೂಡ ಕೇಳಬೇಕಾಗುತ್ತೆ, ಯಾರು ಮಾತಾಡ್ತಿರೋದು, ಕರೆಯಲ್ಲಿರುವಂತ ವ್ಯಕ್ತಿ ಯಾರು. ಸೊ ಪ್ರಕಾಶ್ inquires about him, to which Mr. Rao says, I am Mr. Rao from, you can write any company, from ABC company, and you can also, he speaks about him and leave taking. Thank you, please inform manager about my call ಅಂತ ಹೇಳ್ಬಿಟ್ಟು ಬರುತ್ತೆ. And Mr. Rao from ABC Fabrics, please inform him that I had called. Okay, leave taking is always thank you. Leave taking ಏನಿದೆ ಅದು thank you. Please inform him that I had called him. ಅದಾದ ನಂತರ information gives information ಒಳಗೆ and Mr. Rao from ABC Fabrics. ಅದಾದ ನಂತರ please inform him that I have called him. ಯಾಕಂತ ಹೇಳಿದ್ರೆ ಅದನ್ನ ಹೇಳಬೇಕು ಅನ್ನೋದಕ್ಕೆ. If you feel comfortable writing this, you can add this, or else you can just say thank you. So this is the way you actually write a telephonic conversation.